ಒಂದೇ ದಿನ 3 ರಾಜ್ಯ ಒಂದೇ ಟಾರ್ಗೆಟ್. ಬಾಗಲಕೋಟೆ ಟು ಹೈದರಾಬಾದ್. ದೇಶದಲ್ಲಿ ದಿಢೀರ್ ಭುಗಿಲೆದ್ದ ಕೋಮು ದಳ್ಳೂರಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಕೋಮು ಗಲಭೆ, ಮೆರವಣಿಗೆಯಲ್ಲಿ ಕಲ್ಲು ತೂರಾಟ. ಉತ್ತರ ಪ್ರದೇಶ ಕಂಟ್ರೋಲ್ಗೆ ಬಂದಿದ್ದು ಹೇಗೆ? ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈ ದುರುಳರ ವಿರುದ್ಧ, ರಾಕ್ಷಸರ ವಿರುದ್ಧ ಕೈಗೊಂಡಂತಹ ಕಟ್ಟುನಿಟ್ಟಿನ ನಿರ್ಧಾರಗಳು, ಕಠಿಣ ನಿಯಮಗಳು, ಕಠಿಣ ಕಾಯ್ದೆಗಳು, ಕಾನೂನುಗಳು ಯಾವುವು ಅನ್ನೋದನ್ನ ನಮಸ್ಕಾರ ವೀಕ್ಷಕರೇ, ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳು, ಧಾರ್ಮಿಕ ಆಚರಣೆಗಳು ಅಂತಂದ್ರೆ ಅದು ಸಡಗರ, ಸಂಭ್ರಮ ಮತ್ತು ಭಕ್ತಿಯ ಪ್ರತೀಕ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಧಾರ್ಮಿಕ ಮೆರವಣಿಗೆಗಳು ಕೆಲವೊಂದಿಷ್ಟು ಕಿಡಿಗೇಡಿಗಳಿಗೆ, ಸಮಾಜಘಾತುಕ ಶಕ್ತಿಗಳಿಗೆ ತಮ್ಮ ವಿಕೃತ ಮನಸ್ಥಿತಿಯನ್ನ ಪ್ರದರ್ಶಿಸುವ ವೇದಿಕೆಯಾಗ್ತಾ ಇದೆಯಾ? ಹೌದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಕೇವಲ ಒಂದೇ ದಿನ ಅಂತರದಲ್ಲಿ ದೇಶದ 3 ಬೇರೆ ಬೇರೆ ರಾಜ್ಯಗಳಲ್ಲಿ, 3 ಬೇರೆ ಬೇರೆ ದಿಕ್ಕುಗಳಲ್ಲಿ ಒಂದೇ ರೀತಿಯ ಕೋಮು ಘರ್ಷಣೆ, ಕಲ್ಲು ತೂರಾಟ ಮತ್ತು ಹಿಂಸಾಚಾರ ಭುಗಿಲೆದ್ದಿದೆ. ಒಂದು ಕಡೆ ನಮ್ಮ ಕರ್ನಾಟಕದ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟವಾಗಿ ಎಸ್ಪಿ ಅವರ ತಲೆಗೆ ಪೆಟ್ಟು ಬಿದ್ದ ಘಟನೆಯ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಆದರೆ ಅಚ್ಚರಿಯ ವಿಚಾರ ಏನಪ್ಪಾ ಅಂದರೆ, ಬಾಗಲಕೋಟೆಯಲ್ಲಿ ಈ ಗಲಾಟೆ ನಡೀತಾ ಇರುವ ಹೊತ್ತಲ್ಲೇ ಅತ್ತ ನೆರೆಯ ತೆಲಂಗಾಣ ಹೈದರಾಬಾದ್ ಮತ್ತು ಇತ್ತ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿಯೂ ಕೂಡ ಇದೇ ರೀತಿಯ ಕೋಮು ದಳ್ಳೂರಿ ಹೊತ್ತಿ ಉರಿದಿದೆ. ಮಧ್ಯಪ್ರದೇಶದಲ್ಲಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಆರತಿ ನಡೆಯುವಾಗ ಕಲ್ಲು ತೂರಾಟವಾದರೆ, ಹೈದರಾಬಾದ್ನಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಒಬ್ಬ ಯೂಟ್ಯೂಬರ್ ಮಾಡಿಕೊಂಡಂತಹ ಎಡವಟ್ಟಿನಿಂದ 2 ಗುಂಪುಗಳ ನಡುವೆ ಬೃಹತ್ ಘರ್ಷಣೆ ಏರ್ಪಟ್ಟಿದೆ. ದೇಶದ 3 ಕಡೆಗಳಲ್ಲಿ ಒಂದೇ ರೀತಿಯ ಕೋಮು ಗಲಾಟೆಗಳು ನಡೆದಿರೋದು ಈಗ ಭಾರೀ ಚರ್ಚೆಗೆ ಮತ್ತು ಅನುಮಾನಕ್ಕೆ ಗುರಿಯಾಗಿದೆ. ಇದು ಕೇವಲ ಕಾಕತಾಳೀಯವ ಅಥವಾ ದೇಶದ ಶಾಂತಿ ಸುವ್ಯವಸ್ಥೆಯನ್ನ ಕದಡಲು ಯಾರಾದರೂ ಹೆಣೆದಿರುವಂತಹ ವ್ಯವಸ್ಥಿತ ಷಡ್ಯಂತ್ರನ? ಈ 3 ರಾಜ್ಯಗಳ ಗಲಾಟೆಯ ಗ್ರೌಂಡ್ ರಿಪೋರ್ಟ್ ಏನು? ಪೊಲೀಸರು ಪರಿಸ್ಥಿತಿಯನ್ನ ಹೇಗೆ ನಿಯಂತ್ರಣಕ್ಕೆ ತಂದಿದ್ದಾರೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಇದು ಪ್ರತಿಯೊಬ್ಬ ಭಾರತೀಯನೂ ತಿಳಿದುಕೊಳ್ಳಬೇಕಾದಂತಹ ವಾಸ್ತವ. ಆದರೆ ಅದಕ್ಕಿಂತ ಮುಂಚೆ, ಈ ಕಲ್ಲು ತೂರಾಟಗಳು ನಮ್ಮ ಹಿಂದೂಸ್ತಾನದಲ್ಲಿ ಹಿಂದೂಗಳ ಹಬ್ಬ, ಹಿಂದೂಗಳ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಹೀಗೆ ಕಲ್ಲು ತೂರಾಟವಾದರೆ ಮುಂದೇನು ಗತಿ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೋಮು ಗಲಭೆ, ಮೆರವಣಿಗೆಯಲ್ಲಿ ಕಲ್ಲು ತೂರಾಟ. ಉತ್ತರ ಪ್ರದೇಶ ಕಂಟ್ರೋಲ್ಗೆ ಬಂದಿದ್ದು ಹೇಗೆ? ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈ ದುರುಳರ ವಿರುದ್ಧ, ರಾಕ್ಷಸರ ವಿರುದ್ಧ ಕೈಗೊಂಡಂತಹ ಕಟ್ಟುನಿಟ್ಟಿನ ನಿರ್ಧಾರಗಳು, ಕಠಿಣ ನಿಯಮಗಳು, ಕಠಿಣ ಕಾಯ್ದೆಗಳು, ಕಾನೂನುಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ಬಾಗಲಕೋಟೆಯ ಘಟನೆಯನ್ನ ಬದಿಗಿಟ್ಟು ಮೊದಲು ನಾವು ಮಧ್ಯಪ್ರದೇಶದತ್ತ ಗಮನ ಹರಿಸೋಣ. ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯಲ್ಲಿರುವ ಸಿಹೋರ್ ಅನ್ನುವಂತಹ ಒಂದು ಸಣ್ಣ ಶಾಂತಿಯುತ ಪಟ್ಟಣ. ಆದರೆ ನಿನ್ನೆ ರಾತ್ರಿ ಈ ಪಟ್ಟಣ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಸಿಹೋರಾ ಪಟ್ಟಣದ ಆಜಾದ್ ಚೌಕ್ ಎಂಬಂತಹ ಪ್ರದೇಶದಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ. ಅಲ್ಲಿ ಭಕ್ತರು ಸೇರಿ ಬಹಳ ಭಕ್ತಿ ಭಾವದಿಂದ ತಾಯಿಗೆ ಆರತಿ ಬೆಳಗ್ತಾಗಿದ್ರು. ಇದೇ ಸಮಯದಲ್ಲಿ ಆ ಪ್ರದೇಶದಲ್ಲಿಯೇ ಮತ್ತೊಂದು ಸಮುದಾಯದವರು ಏಕಕಾಲಕ್ಕೆ ತಮ್ಮ ಧಾರ್ಮಿಕ ಪ್ರಾರ್ಥನೆ ಸಲ್ಲಿಸ್ತಾಗಿದ್ರು ಎನ್ನಲಾಗಿದೆ. ಭಕ್ತಿಯಿಂದ ನಡೀತಾಗಿದ್ದ ಈ ಕಾರ್ಯಕ್ರಮಗಳ ನಡುವೆ ಯಾವುದೋ ಒಂದು ಅತ್ಯಂತ ಕ್ಷುಲ್ಲಕ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ನೋಡ್ತಾ ಇದ್ದಂತೆ ಆ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ವಿವಾದದ ಕಿಡಿ ಹೊತ್ತಿಕೊಂಡಿದೆ. ಕ್ಷಣಾರ್ಧದಲ್ಲಿ ಸಿಕ್ಕ ಕಲ್ಲುಗಳು ತೂರೋದಕ್ಕೆ ಆರಂಭವಾದವು. ಆಜಾದ್ ಚೌಕ್ ಪ್ರದೇಶದಲ್ಲಿ ಮಳೆ ಸುರಿದಂತೆ ಕಲ್ಲುಗಳ ತೂರಾಟ ಶುರುವಾಗತ್ತೆ. ಗುಂಪುಗಳು ರೊಚ್ಚಿಗೆದ್ದು ಹಿಂಸಾತ್ಮಕ ಘರ್ಷಣೆಗೆ ಇಳಿತಾರೆ. ರಸ್ತೆಯ ಬದಿಯಲ್ಲಿದ್ದ ಮುಗ್ಧ ವ್ಯಾಪಾರಿಗಳ ಅಂಗಡಿ ಮುಂಗಟ್ಟುಗಳನ್ನು ಧ್ವಂಸ ಮಾಡ್ತಾರೆ. ಯಾರದೋ ಮೇಲಿನ ಕೋಪಕ್ಕೆ ಪಾಪ ದಿನಗೂಲಿ ಮಾಡಿ ಬದುಕುವ ಬಡವರ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಲಾಗಿದೆ. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರುವ ಮುನ್ಸೂಚನೆ ಸಿಕ್ಕ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಸಿಕ್ಕ ತಕ್ಷಣ ಬೃಹತ್ ಪೊಲೀಸ್ ಪಡೆ ಸಿಹೋರಾದ ಆಜಾದ್ ಚೌಕ್ ಪ್ರದೇಶದಲ್ಲಿ ದೌಡಾಯಿಸಿದೆ. ಆದರೆ ಅಲ್ಲಿನ ಪರಿಸ್ಥಿತಿ ಎಷ್ಟೊಂದು ಭೀಕರವಾಗಿತ್ತು ಅಂದರೆ, ಪೊಲೀಸರಿಗೂ ಆ ಗುಂಪುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯಿತು. ಕೊನೆಗೆ ಕಲ್ಲು ತೂರ್ತಾಗಿದ್ದ ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡ್ತಾಗಿದ್ದ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ತಮ್ಮ ಲಾಠಿ ರುಚಿ ತೋರಿಸಿದ್ದಾರೆ. ಭಾರೀ ಲಾಠಿ ಚಾರ್ಜ್ ಮಾಡಿ 2 ಗುಂಪುಗಳನ್ನು ಅಲ್ಲಿಂದ ಚದುರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಅದೃಷ್ಟವಶಾತ್ ಭೀಕರ ಸಂಘರ್ಷದಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಪೊಲೀಸರು ವರದಿ ಮಾಡಿದ್ದಾರೆ. ಹಲವಾರು ಮಂದಿ ಗಾಯಗಳಾಗಿದ್ದರೂ ಕೂಡ ಸಮಯೋಚಿತ ಪೊಲೀಸ್ ಕಾರ್ಯಾಚರಣೆಯಿಂದ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ಆದರೆ ವೀಕ್ಷಕರೇ, ಗಲಾಟೆ ನಿಂತಿದೆ ಅಂದ ತಕ್ಷಣ ಅಲ್ಲಿ ಶಾಂತಿ ನೆಲೆಸಿದೆಯಂತರ್ಥ ಅಲ್ಲ. ಸಿಹೋರ್ ಪಟ್ಟಣ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಳಗೆಲ್ಲೋ ಆಕ್ರೋಶ ಕುದಿಯುತ್ತಲೇ ಇದೆ. ಈ ಕಾರಣಕ್ಕಾಗಿ ಕೋಮು ಸೂಕ್ಷ್ಮ ಪ್ರದೇಶಗಳಾಗಿರೋ ಸಿಹೋರ್ದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇಡೀ ಪಟ್ಟಣವನ್ನು ಪೊಲೀಸ್ ಛಾವಣಿಯಾಗಿ ಪರಿವರ್ತಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಮುಕ್ಕಾಂ ಹೂಡಿದ್ದಾರೆ. ಅತ್ಯಂತ ಪ್ರಮುಖವಾದ ವಿಶೇಷ ಏನಂತಂದರೆ ಟೆಕ್ನಾಲಜಿಯ ಬಳಕೆ. ಕಿಡಿಗೇಡಿಗಳು ಎಲ್ಲಿ ಅಡಗಿದ್ದಾರೆ? ಮನೆಗಳ ಮೇಲ್ಛಾವಣಿಯ ಮೇಲೆ ಕಲ್ಲುಗಳನ್ನು ಸಂಗ್ರಹಿಸಿ ಇಟ್ಟಿದ್ರ? ಅನುಮಾನಾಸ್ಪದ ವ್ಯಕ್ತಿಗಳು ಎಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿಕೊಂಡು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸಂಭಾವ್ಯ ದುಷ್ಕರ್ಮಿಗಳು ಮತ್ತೆ ಕಲ್ಲು ತೂರದೆ ಇರಲಿ ಅಥವಾ ಮತ್ತೆ ಶಾಂತಿಗೆ ಭಂಗ ತರದಂತೆ ಪ್ರತಿಯೊಂದು ಗಲ್ಲಿಯಲ್ಲೂ ಕಣ್ಗಾವಲು ಇಡಲಾಗಿದೆ. ಪೊಲೀಸರು ಸಮಗ್ರ ತನಿಖೆ ಆರಂಭಿಸಿದ್ದು ಕಲ್ಲು ತೂರಿದ ಆ ಕಿಡಿಗೇಡಿಗಳ ಹೆಡೆಮುರಿ ಕಟ್ಟುವ ಕಾರ್ಯಾಚರಣೆ ಭರದಿಂದ ಸಾಗ್ತಾಗಿದೆ. ಇತ್ತ ಮಧ್ಯಪ್ರದೇಶದಲ್ಲಿ ಗಲಾಟೆ ನಿಯಂತ್ರಣಕ್ಕೆ ಬರ್ತಾಗಿದ್ದಂತೆ ಅತ್ತ ತೆಲಂಗಾಣ ರಾಜಧಾನಿ ಹೈದರಾಬಾದ್ನಿಂದ ಮತ್ತೊಂದು ಕಳವಳಕಾರಿ ಸುದ್ದಿ ಹೊರಬಿದ್ದಿದೆ. ಕೋಮು ಗಲಭೆ, ಮೆರವಣಿಗೆಯಲ್ಲಿ ಕಲ್ಲು ತೂರಾಟ. ಉತ್ತರ ಪ್ರದೇಶ ಕಂಟ್ರೋಲ್ಗೆ ಬಂದಿದ್ದು ಹೇಗೆ? ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈ ದುರುಳರ ವಿರುದ್ಧ, ರಾಕ್ಷಸರ ವಿರುದ್ಧ ಕೈಗೊಂಡಂತಹ ಕಟ್ಟುನಿಟ್ಟಿನ ನಿರ್ಧಾರಗಳು, ಕಠಿಣ ನಿಯಮಗಳು, ಕಠಿಣ ಕಾಯ್ದೆಗಳು, ಕಾನೂನುಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಹೈದರಾಬಾದ್ನ ಅಂಬರ್ಪೇಟ್ ಪ್ರದೇಶದಲ್ಲಿರುವ ಜಾಮಾ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶ, ಅಲ್ಲಿ ಒಬ್ಬ ಯೂಟ್ಯೂಬರ್ ತನ್ನ ಕ್ಯಾಮರಾ ಹಿಡಿದುಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾಗಿದ್ದ. ಆತ ಏನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ನೋ ಗೊತ್ತಿಲ್ಲ, ಆದರೆ ಮಸೀದಿಯ ಬಳಿ ವಿಡಿಯೋ ಮಾಡ್ತಾ ಇದ್ದದನ್ನು ಅಲ್ಲಿನ ಕೆಲವೊಂದಿಷ್ಟು ಕಿಡಿಗೇಡಿಗಳು ವಿರೋಧ ಮಾಡಿದ್ದಾರೆ. ಕೇವಲ ವಿರೋಧ ಮಾಡಿದ್ದಲ್ಲದೆ ಏಕಾಏಕಿ ಆ ಯೂಟ್ಯೂಬರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ವೀಕ್ಷಕರೇ, ಘಟನೆ ಇಷ್ಟಕ್ಕೆ ಮುಗಿಲಿಲ್ಲ. ವಿಧಿಯಾಟ ಹೇಗಿರತ್ತೆ ನೋಡಿ. ಇದೇ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬೃಹತ್ ಮೆರವಣಿಗೆ ಅದೇ ಅಂಬರ್ಪೇಟ್ ಮಾರ್ಗವಾಗಿ ಆ ಮಸೀದಿಯ ಮುಂದೆನೇ ಹಾದು ಹೋಗ್ತಾಗಿತ್ತು. ಯೂಟ್ಯೂಬರ್ ಮೇಲಿನ ಹಲ್ಲೆಯನ್ನು ನೋಡಿದ ಮೆರವಣಿಗೆಯಲ್ಲಿದ್ದ ಯುವಕರು ಆಕ್ರೋಶಗೊಂಡಿದ್ದಾರೆ. ಅಲ್ಲಿಗೆ ಎರಡೂ ಸಮುದಾಯಗಳು ಮುಖಾಮುಖಿಯಾಗಿವೆ. ಪರಸ್ಪರ ಘೋಷಣೆಗಳು, ಧಿಕ್ಕಾರಗಳು, ಜೈಕಾರಗಳು ಮೊಳಗಿವೆ. ರಸ್ತೆ ಮಧ್ಯೆ ಎರಡೂ ಗುಂಪುಗಳು ಜಮಾಯಿಸಿ ಆಕ್ರೋಶ ಹೊರಹಾಕುವುದಕ್ಕೆ ಶುರು ಮಾಡಿವೆ. ಪರಿಸ್ಥಿತಿ ಕೈಮೀರಿ ಮತ್ತೊಂದು ದೊಡ್ಡ ಕೋಮು ದಳ್ಳೂರಿಗೆ ಹೈದರಾಬಾದ್ ಸಾಕ್ಷಿಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸಿದ್ವು. ಹೈದರಾಬಾದ್ ಪೊಲೀಸರಿಗೆ ಇಂಥ ಸೂಕ್ಷ್ಮ ಘಟನೆಗಳನ್ನು ನಿಭಾಯಿಸಿದ ಅನುಭವ ಸಾಕಷ್ಟಿತ್ತು. ಮಾಹಿತಿ ಸಿಕ್ಕ ತಕ್ಷಣವೇ ಕ್ಷಿಪ್ರ ಕಾರ್ಯಾಚರಣೆ ಪಡೆಗಳು ಸ್ಥಳಕ್ಕೆ ದೌಡಾಯಿಸಿ ಎಷ್ಟೇ ಮನವಿ ಮಾಡಿದರೂ ಜನ ಚದುರದೇ ಹೋದಾಗ ಗುಂಪನ್ನು ನಿಯಂತ್ರಿಸುವುದಕ್ಕೆ ಅನಿವಾರ್ಯವಾಗಿ ಟಿಯರ್ ಗ್ಯಾಸ್ ಸಿಡಿಸಲಾಯಿತು, ಅಂದರೆ ಅಶ್ರುವಾಯು ಸಿಡಿಸಲಾಯಿತು. ಕಣ್ಣೀರು ತರಿಸುವಂತಹ ಅನಿಲ ಪ್ರಯೋಗವಾಗ್ತಾ ಇದ್ದಂತೆ ಗುಂಪು ಗುಂಪಾಗಿ ಸೇರಿದ್ದ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸದ್ಯ ಹೈದರಾಬಾದ್ನ ಅಂಬರ್ಪೇಟ್ ಪ್ರದೇಶದಲ್ಲಿ ಸ್ಥಿತಿ ಸಂಪೂರ್ಣವಾಗಿ ಶಾಂತವಾಗಿದೆ. ಹೈದರಾಬಾದ್ ಅಂತಂದರೆ ಒಂಚೂರಲ್ಲಿ ಚೂರಲ್ಲ, ಪ್ರತಿದಿನ ಇಂತಹ ಘಟನೆಗಳು ನಡೀತಾ ಇರುತ್ತೆ. ಅದಕ್ಕೋಸ್ಕರ ಪೊಲೀಸರಿಗೆ ಅದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಈಗ ಏನಂತಂದರೆ ಕಂಟ್ರೋಲಲ್ಲಿದೆ ಘಟನೆ. ವೀಕ್ಷಕರಿಗೆ ನಾವು ಮೂರೂ ಘಟನೆಗಳನ್ನು ಅಂದರೆ ಬಾಗಲಕೋಟೆ, ಮಧ್ಯಪ್ರದೇಶ, ಹೈದರಾಬಾದ್ ಒಂದೇ ಫ್ರೇಮಲ್ಲಿ ಇಟ್ಕೊಂಡು ನೋಡೋದಾದರೆ, ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ, ಹೈದರಾಬಾದ್ನಲ್ಲೂ ಶಿವಾಜಿ ಮೆರವಣಿಗೆ, ಮಧ್ಯಪ್ರದೇಶದಲ್ಲಿ ದುರ್ಗಾದೇವಿಯ ಆರತಿ. ಎಲ್ಲ ಘಟನೆಗಳಲ್ಲೂ ಒಂದು ಸಾಮ್ಯತೆ ಇದೆ. ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಜನ ಸೇರಿರುವಾಗಲೇ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ನೀಡುವಂತಹ ಕೆಲಸ ಮಾಡ್ತಾಗಿದ್ದಾರೆ. ಇದು ಕೇವಲ ಸ್ಥಳೀಯ ಮಟ್ಟದಲ್ಲಿ ನಡೆದ ಆಕಸ್ಮಿಕ ಘಟನೆಗಳ ಅಥವಾ ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಯಾವುದಾದ್ರೂ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವ? ಇತ್ತೀಚೆಗೆ ಬಹುತೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂತಹ ವೇಳೆ ಸಣ್ಣ ಸಣ್ಣ ಕಾರಣಗಳನ್ನು ಮುಂದಿಟ್ಟುಕೊಂಡು ಕಲ್ಲು ತೂರಾಟ ಮಾಡಿರೋದು, ಚಪ್ಪಲಿ ಎಸೆಯುವುದು ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಈ ಕಿಡಿಗೇಡಿಗಳಿಗೆ ಕಾನೂನಿನ ಭಯನೇ ಇಲ್ವಾ? ಅಥವಾ ಜೈಲಿಗೆ ಹೋದವರು ನಮ್ಮನ್ನ ಬಿಡಿಸಿಕೊಂಡು ಬರೋದಕ್ಕೆ ನಮ್ಮ ನಾಯಕರಿದ್ದಾರೆ ಎನ್ನುವಂತಹ ಅಹಂಕಾರನ? ಸಮಾಜದ ಶಾಂತಿಗೆ ಭಂಗ ತರುವಂತಹ ಇಂತಹ ದೇಶ ವಿರೋಧಿ ಸಮಾಜಘಾತುಕ ಶಕ್ತಿಗಳಿಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕುವ ಅವಶ್ಯಕತೆ ಹಿಂದಿನಿಗಿಂತಲೂ ಈಗ ಹೆಚ್ಚಾಗಿದೆ. ಗುಪ್ತಚರ ಇಲಾಖೆ ಇಂತಹ ಘಟನೆಗಳನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಿ ತಡೆಯುವಲ್ಲಿ ವಿಫಲವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾಗಿದೆ. ಅದರಲ್ಲೂ ಈಗ ಉತ್ತರ ಪ್ರದೇಶದಲ್ಲೂ ಅಷ್ಟೇ. ಉತ್ತರ ಪ್ರದೇಶದಲ್ಲಿ ಎಂಥ ದುರ್ಘಟನೆ ಸಂಭವಿಸಿದೆ ಗೊತ್ತಾ? ದಿನಾಂದು ಕೂಡ ಒಂದ್ಯಾವುದಾದ್ರೂ ಹಬ್ಬ ಹರಿದಿನ ಬಂತಂದರೆ ಕಲ್ಲು ತೂರಾಟ, ಕೊಲೆ ಸುಲಿಗೆ,
ಅತ್ಯಾಚಾರ, ಜೊತೆಗೆ ಬೆಂಕಿ ಹಚ್ಚೋದು ಇವೆಲ್ಲವೂ ಕಾಮನ್ ಆಗಿತ್ತು. ಆದರೆ ಉತ್ತರ ಪ್ರದೇಶದಲ್ಲಿ ಯಾವಾಗ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂತು, ಈ ಕಿಡಿಗೇಡಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮಾಫಿಯಾ ಗ್ಯಾಂಗ್ಗಳಿದ್ವು, ಅವರೆಲ್ಲರ ಹೆಡೆಮುರಿ ಕಟ್ಟಿದ್ರು. ಈಗ ಯಾರೊಬ್ಬರು ಕೂಡ ಅಲ್ಲಿ ಬಾಲ ಬಿಚ್ಚೋದಿಲ್ಲ, ಎಲ್ಲಿ ಉತ್ತರ ಪ್ರದೇಶದಲ್ಲಿ. ಯಾಕಂತಂದರೆ ಯೋಗಿ ಆದಿತ್ಯನಾಥ್ ಅವರು ಈ ಕಿಡಿಗೇಡಿಗಳ ವಿರುದ್ಧ, ಸಮಾಜಘಾತುಕ ಶಕ್ತಿಗಳ ವಿರುದ್ಧ, ಇಂತಹ ರಾಕ್ಷಸರ ವಿರುದ್ಧ ಕೈಗೊಂಡಂತಹ ಒಂದೊಂದು ಕ್ರಮಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ. ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ಮೆರವಣಿಗೆಗಳು ಅಂದರೆ ರಾಮನವಮಿ, ಹನುಮಾನ್ ಜಯಂತಿ, ಕನ್ವರ್ ಯಾತ್ರೆ ಇತ್ಯಾದಿ ನಡೆಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಮತ್ತು ಗಲಭೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅತ್ಯಂತ ಕಠಿಣವಾದ ಶೂನ್ಯ ಟಾಲರೆನ್ಸ್ ಅಂದರೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೆ ತರ್ತಾರೆ. ಈ ಮೂಲಕ ಗಲಭೆಕೋರರಲ್ಲಿ ಭಯ ಹುಟ್ಟಿಸಿ ಇಂತಹ ಘಟನೆಗಳನ್ನು ಬಹುಪಾಲು ಹತೋಟಿಗೆ ತಂದಿದ್ದಾರೆ. ಹಾಗಾದರೆ UP CM ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಂತಹ ಕ್ರಮಗಳು ಯಾವುವು, ತಂತ್ರಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಬುಲ್ಡೋಸರ್ ಕಾರ್ಯಾಚರಣೆ. ಯೋಗಿ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಚರ್ಚಿತ ಕ್ರಮ ಅಂತಂದರೆ ಬುಲ್ಡೋಸರ್ ಬಳಕೆ. ಕಲ್ಲು ತೂರಾಟದಲ್ಲಿ ಭಾಗಿಯಾದ ಗಲಭೆಕೋರರು ಮತ್ತು ಮಾಸ್ಟರ್ ಮೈಂಡ್ಗಳನ್ನು ಗುರುತಿಸಿದ ನಂತರ ಅವರು ಕ್ರಮವಾಗಿ ಕಟ್ಟಿದ್ದಂತಹ ಮನೆಗಳು ಅಥವಾ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಹರಿಸಲಾಯಿತು. ನೀವು ಸಾರ್ವಜನಿಕರ ಶಾಂತಿ ಕದಡಿದ್ರೆ ನಿಮ್ಮ ಅಕ್ರಮ ಆಸ್ತಿಗಳು ನೆಲಸಮವಾಗತ್ತೆ ಅನ್ನೋ ಕಠಿಣ ಸಂದೇಶವನ್ನು ಇದು ರವಾನಿಸಿತ್ತು. ಇದರಿಂದ ದುಷ್ಕರ್ಮಿಗಳಲ್ಲಿ ಭಾರೀ ಭಯ ಹುಟ್ಟುಕೊಳ್ತು. ನಷ್ಟ ವಸೂಲಿ ಕಾಯ್ದೆ. ಕಲ್ಲು ತೂರಾಟದ ವೇಳೆ ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿ ಅಂದರೆ ಬಸ್ಸು, ಪೊಲೀಸ್ ವಾಹನಗಳು, ಅಂಗಡಿಗಳು ಹಾನಿಯಾದರೆ ಆ ನಷ್ಟವನ್ನು ಗಲಭೆಕೋರರ ಆಸ್ತಿಯನ್ನೇ ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ವಸೂಲಿ ಮಾಡುವ ಹೊಸ ಕಾಯ್ದೆಯನ್ನು UP ರಿಕವರಿ ಆಫ್ ಡ್ಯಾಮೇಜಸ್ ಟು ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ ಆ್ಯಕ್ಟ್ ಜಾರಿಗೆ ತಂದರು. ದಂಡ ಕಟ್ಟದಿದ್ದರೆ ಅವರ ಆಸ್ತಿಯನ್ನು ಹರಾಜು ಹಾಕುವ ಎಚ್ಚರಿಕೆ ನೀಡಲಾಯಿತು. ಗಲಭೆಕೋರರ ಪೋಸ್ಟರ್ಗಳ ಅಳವಡಿಕೆ. ಗಲಭೆಯಲ್ಲಿ ಭಾಗಿಯಾದವರ ಫೋಟೋ, ಹೆಸರು ಮತ್ತು ವಿಳಾಸ ಇರುವಂತಹ ದೊಡ್ಡ ಪೋಸ್ಟರ್ಗಳನ್ನು ಊರಿನ ಪ್ರಮುಖ ವೃತ್ತಗಳಲ್ಲಿ ಅಳವಡಿಸಲಾಯಿತು. ಇದು ಸಮಾಜದಲ್ಲಿ ಅವರಿಗೆ ಮುಜುಗರ ಉಂಟಾಗುವುದರ ಜೊತೆಗೆ ಅವರು ಎಲ್ಲೇ ಅಡಗಿದ್ರೂ ಸಾರ್ವಜನಿಕರು ಗುರುತಿಸಿ ಪೊಲೀಸರಿಗೆ ಮಾಹಿತಿ ನೀಡಲು ಸಹಾಯ ಮಾಡಿತು. ಕಠಿಣ ಕಾಯ್ದೆಗಳ ಪ್ರಯೋಗ. ಕಲ್ಲು ತೂರಾಟಗಾರರ ವಿರುದ್ಧ ಕೇವಲ ಸಣ್ಣ ಪುಟ್ಟ ಕೇಸುಗಳನ್ನು ಹಾಕಲು ರಾಷ್ಟ್ರೀಯ ಭದ್ರತಾ ಕಾಯ್ದೆ ಮತ್ತು ಗ್ಯಾಂಗ್ಸ್ಟರ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಈ ಕಾಯ್ದೆಗಳ ಅಡಿಯಲ್ಲಿ ಅರೆಸ್ಟ್ ಆದವರಿಗೆ ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಮತ್ತು ಆಸ್ತಿ ಜಪ್ತಿ ಮಾಡುವ ಅಧಿಕಾರ ಪೊಲೀಸರಿಗೆ ಇರುತ್ತೆ. ಇನ್ನು ಮುನ್ನೆಚ್ಚರಿಕೆ ಕಣ್ಗಾವಲು. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಮುಂಚಿತವಾಗಿಯೇ ಡ್ರೋನ್ಗಳ ಮೂಲಕ ಕಣ್ಗಾವಲು ಇಡಿಸಲಾಯಿತು. ಕೆಲವು ಕಿಡಿಗೇಡಿಗಳು ಮೆರವಣಿಗೆಗೂ ಕೂಡ ಮುನ್ನ ತಮ್ಮ ಮನೆಗಳ ಟೆರ್ರೇಸ್ ಮೇಲೆ ಕಲ್ಲುಗಳನ್ನು ಶೇಖರಿಸ್ತಾ ಇದ್ದದನ್ನು ಡ್ರೋನ್ ಮೂಲಕ ಪತ್ತೆ ಹಚ್ಚಿ ಮೊದಲೇ ಅವರನ್ನು ಬಂಧಿಸಿ ಕಲ್ಲುಗಳನ್ನು ತೆರವುಗೊಳಿಸಲಾಯಿತು. CCTV ಕ್ಯಾಮೆರಾಗಳನ್ನು ಹಚ್ಚಲಾಯಿತು. ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆ. ಗಲಭೆಗಳನ್ನು ಹತ್ತಿಕ್ಕೋದಕ್ಕೆ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಯಿತು. ಅದೇ ಸಮಯದಲ್ಲಿ ಯಾವುದೇ ಪ್ರದೇಶದಲ್ಲಿ ಗಲಭೆ ನಡೆದರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿ ಅಂದರೆ SHO ಅಂತ ಕರಿತೇವೆ ಮತ್ತು ಹಿರಿಯ ಅಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಿ ಸಸ್ಪೆಂಡ್ ಮಾಡಲಾಗುವುದು ಅಂತ CM ಎಚ್ಚರಿಕೆ ನೀಡುತ್ತಾರೆ. ಇದರಿಂದ ಪೊಲೀಸರು ಹಬ್ಬಗಳಿಗೂ ಮುನ್ನ ಪೀಸ್ ಕಮಿಟಿ ಅಂದರೆ ಶಾಂತಿ ಸಮಿತಿ ಸಭೆಯನ್ನು ಕರೆದು ರೌಡಿ ಶೀಟರ್ಗಳನ್ನು ಮೊದಲೇ ವಶಕ್ಕೆ ಪಡೆಯಲು ಆರಂಭ ಮಾಡಿದರು. ಧಾರ್ಮಿಕ ಮುಖಂಡರೊಂದಿಗೆ ಸಮನ್ವಯ. ಯಾವುದೇ ಮೆರವಣಿಗೆ ಅಥವಾ ಹಬ್ಬದ ಮೊದಲು ಎರಡೂ ಕೋಮಿನ ಮುಖಂಡರಿಗೆ ಸಭೆ ಕರೆದು ಮೆರವಣಿಗೆ ಮಾರ್ಗವನ್ನು ಮೊದಲೇ ನಿರ್ಧರಿಸೋದು ಮತ್ತು ಯಾವುದೇ ಹೊಸ ಸಂಪ್ರದಾಯಗಳಿಗೆ ಅಥವಾ ಹೊಸ ಮಾರ್ಗದಲ್ಲಿ ಮೆರವಣಿಗೆ ಹೋಗುವುದು ಇತ್ಯಾದಿ ಅವಕಾಶ ನೀಡದೇ ಇರೋದು ಕಠಿಣ ಕ್ರಮವನ್ನು ಜಾರಿಗೆ ತಂದರು. ಈ ಎಲ್ಲ ಕಠಿಣ ನಿರ್ಧಾರಗಳಿಂದ ಉತ್ತರ ಪ್ರದೇಶದಲ್ಲಿ ಕಲ್ಲು ತೂರಾಟದಂತಹ ಘಟನೆಗಳು ಗಣನೀಯವಾಗಿ ಕಡಿಮೆಯಾಗುವುವು ಮತ್ತು UP ಮಾಡೆಲ್ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಯಿತು. ಇವೆಲ್ಲ ಕ್ರಮಗಳಿದಾವಲ್ಲ, ಒಂಚೂರು ನಮಗೆ ಹರ್ಯಾಶ್ ಅನ್ನಿಸ್ಬಹುದು, ಏನು ರ್ಯಾಶ್ ಅನ್ನಿಸ್ಬಹುದು. ಅಂದರೆ ಏನ್ರಿ ಇಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರಲ್ಲ ಇವರು, ಬುಲ್ಡೋಸರ್ ಹರಿಸ್ತಾರಂತ, ಬುಲ್ಡೋಸರ್ ಹತ್ತಿಸಿ ಅವರ ಮನೆಗಳನ್ನು ಧ್ವಂಸ ಮಾಡ್ತಾರಂತ ಅನ್ನಿಸ್ಬಹುದು. ಆದರೆ ಈಗ ಬಾಗಲಕೋಟೆಯಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನ ಈ ಪುಟ್ಟ ಬಡಪಾಯಿ ಜನ ಫುಟ್ಪಾತಲ್ಲಿ ತರಕಾರಿ ಹಣ್ಣಂಪಲು ಮಾರುವಂತಹ ತಳ್ಳೋ ಗಾಡಿಗಳನ್ನು ಸುಟ್ಟು ಭಸ್ಮ ಮಾಡಿದಾರಲ್ಲ, ಇವರು ಬೆಂಕಿ ಹಚ್ಚಿದಾರಲ್ಲ, ಈ ಎಲ್ಲ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇಂತಹ ಮಾಡೆಲ್ಗಳು, ಇಂತಹ
UP CM ತಗೊಂಡುವಂತಹ ಈ ಕಟ್ಟುನಿಟ್ಟಿನ ಕ್ರಮಗಳನ್ನು ನಮ್ಮ ಸರ್ಕಾರವೂ ಕೂಡ ಅಳವಡಿಸ್ಕೊಳ್ಬೇಕು. ಯಾವುದೇ ಮುಲಾಜಿಲ್ಲದೆ ಅಳವಡಿಸ್ಕೊಳ್ಬೇಕು. ನಮ್ಮ ಸಂವಿಧಾನ ಅಥವಾ ನಮ್ಮ ವಿಧಾನಸಭೆಯಲ್ಲಿರುವಂತಹ ಒಂದು ಕುರ್ಚಿಯನ್ನೇ ಕಾಪಿ ಮಾಡಿಕೊಂಡು ಮಾದರಿಯನ್ನಾಗಿಟ್ಟುಕೊಂಡು ಉತ್ತರ ಪ್ರದೇಶದಲ್ಲಿ ತನ್ನ ವಿಧಾನಸಭೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ನಾವು ಕೂಡ ಅವರ ಕಟ್ಟುನಿಟ್ಟಿನ ಕ್ರಮಗಳನ್ನು CM ಯೋಗಿ ಆದಿತ್ಯನಾಥ್ ಅವರ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಕೂಡ ಅಳವಡಿಸ್ಕೊಳ್ಬಹುದಲ್ಲ. ಪಕ್ಷಾತೀತವಾಗಿ ಅಳವಡಿಕೆಯಾಗಬೇಕು. ಅದು ಐದರ ಮುಸ್ಲಿಮೇ ಆಗಿರಲಿ ಅಥವಾ ಹಿಂದೂನೇ ಆಗಿರಲಿ, ಧರ್ಮಕ್ಕಿಲ್ಲಿ ಯಾವುದೂ ಕೂಡ ಇಲ್ಲಿ ಇದು ಬರಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಆಗಿರಲಿ BJP ಆಗಿರಲಿ ಯಾವುದೇ ರಾಜ್ಯದಲ್ಲಿ UP ಮಾಡೆಲ್ಗಳು ಅನ್ವಯ ಆಗಬೇಕು. ಎಲ್ಲ ರಾಜ್ಯಗಳಲ್ಲಿ ಅನ್ವಯವಾದರೆ ಇಂತಹ ಮೆರವಣಿಗೆ ಸಂದರ್ಭದಲ್ಲಿ ಕೋಮು ದಳ್ಳೂರಿ, ಕಲ್ಲು ತೂರಾಟ ಇಂತಹ ಘಟನೆಗಳು ಆಗೋದಿಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? UP CM ಯೋಗಿ ಆದಿತ್ಯನಾಥ್ ಅವರ ಈ ಮಾಡೆಲ್ ಇದೆಯಲ್ಲ ಅಥವಾ ಈ ಮಾದರಿ ಇದೆಯಲ್ಲ, ನಮ್ಮ ಕರ್ನಾಟಕದಲ್ಲೂ ಇಂತಹ ಕಠಿಣಾತಿ ನಿರ್ಧಾರಗಳು, ಕಠಿಣಾತಿ ನಿಯಮಗಳು ನಮ್ಮಲ್ಲೂ ಕೂಡ ಜಾರಿಯಾಗಬೇಕಾ? ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರಿಗೆ ತಲುಪಬೇಕು? CM ಸಾಹೇಬರಿಗೆ ತಲುಪಬೇಕು, ಕರ್ನಾಟಕ ಸರ್ಕಾರಕ್ಕೆ ತಲುಪಬೇಕು. ಎಲ್ರಿಗೂ ಕೂಡ ತಲುಪೋ ಹಾಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.